ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಈ ನಾವು ಹೇಳ್ತಾ ಇರುವಂತಹ ಸಮಾಚಾರಕ್ಕೆ ನಿಮ್ಮ ಪ್ರತಿಕ್ರಿಯೆ ತುಂಬಾ ಅದ್ಭುತವಾಗಿದೆ. ತುಂಬಾ ಜನ ಮೆಸೇಜ್ಗಳ ಮುಖಾಂತರ, ಕಾಲ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಾ. ನಿಮಗೆ ಸದಾ ಋಣಿ ಆಗಿರುತ್ತೇನೆ. ಈಗ ಈ ದಿನ ನಮ್ಮ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಈ ಶನಿ ರಾಹು ಮಿಲನ ಏನಾಗ್ತಾ ಇದೆ ಮಾರ್ಚ್ 29ರಿಂದ ಮೇ 21ರವರೆಗೆ, ಅಂದ್ರೆ ಸುಮಾರು 53 ದಿನಗಳ ಕಾಲ ಈ ಶನಿ ರಾಹು ಮಿಲನದಿಂದ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಪ್ರಭಾವ ಬೀರ್ತಾ ಇದೆ. ಯಾಕಂದ್ರೆ ಈ ಶನಿ ರಾಹು ಮತ್ತು ಪಾಪಗ್ರಹಗಳಾಗಿರೋ ಕಾರಣದಿಂದ ಈ ಇವರಿರುವಂತಹ ಸ್ಥಾನಗಳ ಮೇಲೆ ಫಲಗಳನ್ನ ದ್ವಾದಶ ರಾಶಿಗಳಿಗೆ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಮಾರ್ಚ್ 29ರಂದು 28ರಂದು ಷಷ್ಠಗ್ರಹ ಕೂಟ ಆಗ್ತಾ ಇದೆ. 29ರಂದು ಶನಿ ಬದಲಾವಣೆ ಆಗ್ತಾ ಇದೆ. ಆ ಕಾರಣದಿಂದ ಕೆಲವು ಗ್ರಹಗಳು ಮೀನರಾಶಿಯಲ್ಲಿರುವ ಕಾರಣದಿಂದ ಈ ಗ್ರಹಗಳ ಕೂಟ ಏನಿದೆಯೋ ದ್ವಾದಶ ರಾಶಿಗಳ ಮೇಲೆ ಬೀಳ್ತಾ, ಅದರಲ್ಲಿಯೂ ಮುಖ್ಯವಾಗಿ ಅತ್ಯಂತ ಪ್ರಭಾವ ಗ್ರಹಗಳಾದಂತಹ ಶನಿ ರಾಹುಗಳ ಯುತಿ, ಈ ಶನಿ ಗ್ರಹಗಳ ಶನಿ ರಾಹು ಗ್ರಹಗಳ ಮಿಲನ ಏನಿದೆಯೋ ಇದು ಕೆಲವು ರಾಶಿಗಳ ಮೇಲೆ ಅದ್ಭುತವಾದಂತಹ ಫಲಗಳನ್ನು ನೀಡ್ತಾ ಇದೆ. ಕೆಲವು ರಾಶಿಗಳಿಗೆ ಮಿಶ್ರಮ ಫಲಗಳನ್ನು ನೀಡ್ತಾ ಇದೆ. ಕೆಲವು ರಾಶಿಗಳಿಗೆ ಈ 53 ದಿನಗಳ ಕಾಲ ಕೆಲವು ಪರೀಕ್ಷೆಗಳನ್ನು ನೀಡ್ತಾ ಇದೆ ಅನ್ನೋದರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಭಾಗವಾಗಿ ಈ ದಿನ ನಾವು ಕುಂಭರಾಶಿಯವರಿಗೆ ಈ ಶನಿ ರಾಹು ಯುತಿಯಿಂದ, ಶನಿ ರಾಹು ಸಮ್ಮಿಳನದಿಂದ ಯಾವ ರೀತಿ ಪ್ರಭಾವಗಳು, ಯಾವ ವಿಷಯಗಳಲ್ಲಿ ಮುನ್ನೆಚ್ಚರಿಕೆಗಳು ತಗೋಬೇಕು ಅನ್ನುವಂತ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋವನ್ನು ಹೇಳ್ತಾ ಇದ್ದೇವೆ. ಮುಖ್ಯವಾಗಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಶನಿ ರಾಹು, ಅದು ಮೀನರಾಶಿ. ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವ ಕಾರಣದಿಂದ ಈ ಕುಂಭರಾಶಿಯವರಿಗೆ ಧನಸ್ಥಾನದಲ್ಲಿ ಈ ಯುತಿ ಆಗ್ತಾ ಇದೆ. ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನವಾಗಿರುವಂತಹ ದ್ವಿತೀಯ ಭಾವದಲ್ಲಿ ಈ ಶನಿ ರಾಹು ಮಿಲನ ಅನ್ನೋದನ್ನ ನಾವು ಈ 53 ದಿನಗಳ ಕಾಲ ನೋಡಬಹುದು. ವಿಪರೀತವಾದಂತಹ ಯೋಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವಾಕ್ಗೆ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಕೌಟುಂಬಿಕ ಆಗಿರುವಂತಹ ಸ್ಥಾನದಲ್ಲಿರುವಂತಹ ಈ ಶನಿ ಮತ್ತು ರಾಹು ವಿಶೇಷವಾದಂತಹ ಫಲಗಳನ್ನ, ಯೋಗಗಳನ್ನ ನೀಡ್ತಾರೆ. ನೋಡಿ, ಈ ಅವಧಿಯಲ್ಲಿ ಈ ಕುಂಭರಾಶಿ ಜಾತಕರು ಹಣ ಗಳಿಸ್ಬೇಕಂದ್ರೂ, ಹಣವನ್ನ ಈ ಸೇವಿಂಗ್ಸ್ ಮಾಡ್ಕೋಬೇಕಂದ್ರೂ, ಹೂಡಿಕೆ ಮಾಡ್ಕೋಬೇಕಂದ್ರೂ, ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ಕೊಂಡ್ರು, ಮತ್ತು ಮಾಡಿರುವಂತಹ ಹಣವನ್ನ ಉಳಿತಾಯ ಮಾಡ್ಕೋಬೇಕಂದ್ರೂ ಈ ದ್ವಿತೀಯ ಸ್ಥಾನ ಅನ್ನೋದು ತುಂಬಾ ಬಲವಾಗಿರ್ಬೇಕಾಗಿರುತ್ತೆ. ಆ ಕಾರಣದಿಂದ ಪ್ರತ್ಯೇಕವಾಗಿ ನಾವು ನೋಡ್ಕೊಂಡ್ರೆ ಕುಂಭರಾಶಿಯವರಿಗೆ ಧನಾಧಿಪತಿಯಾಗಿ ಗುರು ಇರ್ತಾರೆ. ಅಂದ್ರೆ ಗುರು ಧನಕಾರಕನಾಗಿರ್ತಾನೆ. ಧನ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಅಧಿಪತಿ ಗುರು ಆಗಿರ್ತಾರೆ. ಈ ರೀತಿ ಈ ಕುಂಭರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅವರ ಜೀವನದಲ್ಲಿ ಅಂದ್ರೆ, ಬಂದ್ರೆ ಹಣಕಾಸಿನ ವಿಷಯಗಳಲ್ಲಾಗಿರಲಿ, ಧನಾಗಮನ ಆಗಿರಲಿ, ಆದಾಯವಾಗಿರಲಿ, ಒಂದೇ ಸಾರಿ ತುಫಾನ್ ತರ ಬಂದ್ಬಿಡುತ್ತೆ. ಯಾವ ತರ ಅಂದ್ರೆ ವಿವಿಧ ಮಾರ್ಗಗಳ ಮುಖಾಂತರ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರ ಬಂದು ಕೈ ಸೇರುತ್ತೆ ಹಣ. ಕೆಲವೊಂದು ಬಾರಿ ಯಾವ ರೀತಿ ಇರುತ್ತಂದ್ರೆ, ಎಷ್ಟೇ ಪ್ರಯತ್ನ ಪಟ್ರು, ಎಷ್ಟೇ ಕಷ್ಟ ಪಟ್ರು ಒಂದು ಬಿಡಿಗಾಸು ಕೈಗೆ ಸಿಗಲ್ಲ. ಅಂತಹ ಸಿಚುವೇಶನ್ ಅಂದ್ರೆ ಪೂರ್ತಿ ಆತಂಕಗಳು ಇರುತ್ತೆ, ಪೂರ್ತಿ ಹಣಕಾಸಿನ ಯೋಗಗಳು ಕುಂಭರಾಶಿಯವರಿಗೆ ಬರ್ತಾ ಇರುತ್ತೆ. ಕೆಲವೊಂದು ಟೈಮ್ ಅದೇ ಹೇಳ್ದಿರೋ ತರ ಯಾವುದೇ ಪ್ರಯತ್ನ ಮಾಡಿ, ಯಾವುದೇ ಕೈ ಹಾಕಿ ಹಣ ಬರುವಂತಹ ಸಂಪಾದನೆ ಮಾರ್ಗಗಳು, ಆರ್ಜನೆ ಮಾರ್ಗಗಳನ್ನು ನಿಂತೋಗ್ಬಿಡುತ್ತೆ. ಬಂದ್ರೆ ಸುನಾಮಿ ತರ ಬರ್ತಾ ಇರುತ್ತೆ. ಯಾಕಂದ್ರೆ ಏನಕ್ಕೆ ಈ ರೀತಿ ಆಗುತ್ತಂದ್ರೆ, ಈ ಕುಂಭರಾಶಿಯ ಧನಾಧಿಪತಿ, ಲಾಭಾಧಿಪತಿ ಆಗಿರುವ ಇಬ್ರು, ಯಾಕಂದ್ರೆ ಬೇರೆ ರಾಶಿಯವರಿಗೆ ಲಾಭಾಧಿಪತಿ ಮತ್ತು ಧನಾಧಿಪತಿ ಬೇರೆ ಬೇರೆ ಗ್ರಹಗಳು ಇರುತ್ತೆ. ಆದರೆ ಈ ಕುಂಭರಾಶಿಯವರಿಗೆ ಪ್ರತ್ಯೇಕವಾಗಿ ಲಾಭಾಧಿಪತಿ ಗುರು ಆಗಿರ್ತಾನೆ, ಧನಾಧಿಪತಿ ಗುರು ಆಗಿರುವ ಕಾರಣದಿಂದ
ಈ ರೀತಿ ಪ್ರಭಾವ ಫಲಿತಗಳು ಇರುತ್ತೆ ಅಂತ ಹೇಳಬಹುದು. ಮತ್ತೆ ಕುಂಭರಾಶಿಯವರು ಮುಖ್ಯವಾಗಿ ಧನಾರ್ಜನೆ ಯಾವ ತರ ಮಾಡ್ತಾ ಇರ್ತಾರೆ, ಅವರ ಪ್ರತಿಭೆಯಿಂದ, ಅವರ ವಾಕ್ಚಾತುರ್ಯದಿಂದ, ಅವರ ತಿಳುವಳಿಕೆಯಿಂದ ಮತ್ತು ಅವರ ಕುಟುಂಬ ಸದಸ್ಯರ ಸಹಕಾರದಿಂದ ಮತ್ತು ಅವರಿಗೆ ಕುಟುಂಬಸ್ಥರಿಗೆ ಅವರ ಕುಟುಂಬ ಪರವಾಗಿ ಕಲಿತು ಬಂದಿರುವಂತಹ ವ್ಯಾಪಾರಗಳು, ಅಂದ್ರೆ ಅವರ ತಾತ ಮುತ್ತಾತರು ಮತ್ತು ಅವರ ತಂದೆಯರು ಮಾಡ್ತಾ ಇರುವಂತಹ ವಾರಸತ್ವ ವೃತ್ತಿಗಳು ಏನಾದ್ರೂ ಆ ರೀತಿ ಮಾಡ್ಕೊಂತ ಇದ್ರಲ್ಲಿ ಇವರಿಗೆ ಹಣಗಳಿಕೆ ತುಂಬಾ ಉತ್ತಮವಾಗಿರುತ್ತೆ ಕುಂಭರಾಶಿಯವರಿಗೆ. ಮತ್ತು ಅಭಿವೃದ್ಧಿ ಇರುತ್ತೆ ಜೀವನದಲ್ಲಿ, ಆರ್ಜನೆ ಮಾರ್ಗಗಳು, ಸಂಪಾದನೆ ಮಾರ್ಗಗಳು ಹೆಚ್ಚಾಗಿರುತ್ತೆ. ಈಗ ಏನಾಗ್ತಾ ಇದೆ ಮಾರ್ಚ್ 29ರಂದು ಅಂದ್ರೆ, ಈ ಧನಸ್ಥಾನಕ್ಕೆ, ಈ ಹಣಕಾಸಿನ ಸ್ಥಾನಕ್ಕೆ ರಾಶ್ಯಾಧಿಪತಿ ಯಾರು ಕುಂಭರಾಶಿಗೆ? ಶನಿ ಭಗವಾನ. ಈ ಶನಿ ಮಹಾತ್ಮ ಬರ್ತಾ ಇರುವಂತಹ ಕಾರಣದಿಂದ ಯಾವ ರೀತಿ ಇರುತ್ತೆ, ಈ 53 ದಿನಗಳ ಕಾಲ ಈ ಶನಿ ರಾಹು ಯುತಿ ಆಗಿರುವಂತಹ ಈ ಮಾರ್ಚ್ 29ರಿಂದ ಮೇ 21ರವರೆಗೂ ಯಾವ ರೀತಿ ಇರುತ್ತೆ ಅಂದ್ರೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ನಿಭಾಯಿಸುವಂತಹ ಕೆಲವಷ್ಟು ಪ್ರಮುಖವಾದ ಜವಾಬ್ದಾರಿಗಳು ಕುಂಭರಾಶಿಯವರಿಗೆ ಜಾಸ್ತಿ ಆಗಿರುತ್ತೆ. ನಿಮ್ಮ ಕುಟುಂಬ ಸದಸ್ಯರಿಗೆ ಬರುವಂತಹ ತೊಂದರೆಗಳಿಂದ ನಿಮಗೆ ಆ ಜವಾಬ್ದಾರಿಗಳು ದುಪ್ಪಟ್ಟು ಆಗುತ್ತೆ, ಅದರಿಂದ ಸ್ವಲ್ಪ ಸಂಕಷ್ಟವೂ ಆಗುತ್ತೆ ಅಂತ ಹೇಳ್ತಾ ಇದೆ. ಅಂದ್ರೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೆ ಸಡನ್ ಆಗಿ ಆದಾಯ ನಿಂತೋಗೋದಂದ್ರೆ ಆ ಉದ್ಯೋಗ ಕಳ್ಕೊಳ್ಳೋದು, ಅಥವಾ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಈ ಯಾರಿಗಾದ್ರೂ ಮದುವೆ ಮಾಡಿಕೊಟ್ಟಿರ್ತೀರ, ಯಾವುದೋ ಒಂದು ಕುಟುಂಬದ ಸಮಸ್ಯೆಗಳಿಂದ ಮದುವೆ ಮಾಡಿಕೊಟ್ಟಿರುವಂತಹ ಹೆಣ್ಣು ಬಂದು ಮನೆಯಲ್ಲಿ ಇರೋದು, ಈ ರೀತಿ ಕಾರಣಗಳಿಂದ ಸ್ವಲ್ಪ ಜವಾಬ್ದಾರಿ ನೀವು ತಗೊಂಡಿರೋ ಕಾರಣದಿಂದ ಸ್ವಲ್ಪ ಸಂಕಷ್ಟಗಳು ಮತ್ತು ಸಮಸ್ಯೆಗಳು, ಚಿಂತೆಗೆ ಒಳಗಾಗುವಂತಹ ಸಾಧ್ಯತೆಯು ಇರುತ್ತೆ. ಮತ್ತೆ ಯಾವ ತರ ಇರುತ್ತೆ, ನೀವು ಜವಾಬ್ದಾರಿ ವಹಿಸ್ಕೊಂಡಿರ್ತೀರಾ, ನೀವು ಎಲ್ಲಾ ರೀತಿ ಸಹಾಯ ಸಹಕಾರಗಳು ಮಾಡ್ತಿರ್ತೀರ, ಆದರೆ ನಿಮ್ಮ ಕುಟುಂಬದಲ್ಲಿ ಏಕಾಭಿಪ್ರಾಯ, ಎಲ್ಲರೂ ಒಂದೇ ಮಾತಿನಲ್ಲಿ ಇರಬೇಕು. ಅಂದ್ರೆ ಒಂದು ಕುಟುಂಬ, ನಮ್ಮ ಸಮಾಜದಲ್ಲಿ ಒಂದು ಕುಟುಂಬ ಉನ್ನತ ಮಟ್ಟದಲ್ಲಿ ಯಶಸ್ಸನ್ನ ವೃದ್ಧಿಯನ್ನ ಕಾಣಬೇಕು ಅಂದ್ರೆ ಆ ಕುಟುಂಬದ ಯಜಮಾನಿ ಹೇಳಿದಂತೆ, ಆ ಕುಟುಂಬ ಯಜಮಾನಿ ನಿರ್ಧಾರಗಳಿಂದ, ಆ ಕುಟುಂಬ ಯಜಮಾನಿ ತಗೊಳ್ತಾ ಇರುವಂತಹ ಜವಾಬ್ದಾರಿಗಳನ್ನ ಬೇರೆಯವರೆಲ್ಲ ಪಾಲನೆ ಮಾಡ್ಬೇಕಾಗಿರುತ್ತೆ. ಆದರೆ ಈ ವಿಷಯದಲ್ಲಿ ಈ ಕುಟುಂಬ ಜವಾಬ್ದಾರಿ ಯಾರು ತಗೊಂಡಿರ್ತಾರೋ, ಅಂದ್ರೆ ಈ ಕುಟುಂಬ ಯಜಮಾನಿ ಅನ್ನೋರು ಯಾರು ಡಿಸೈಡ್ ಆಗ್ಬಿಟ್ಟು ಅವರು ತಗೊಳ್ತಾ ಇರುವಂತಹ ಅಭಿಪ್ರಾಯಗಳಲ್ಲಿ ಆಗಲಿ, ನಿರ್ಧಾರಗಳಲ್ಲಾಗಲಿ ಹೊಂದಾಣಿಕೆ, ಅಂದ್ರೆ ಇತರ ಕುಟುಂಬ ಸದಸ್ಯರ ಹೊಂದಾಣಿಕೆ ಇರುವ, ಏಕಾಭಿಪ್ರಾಯ ಇಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಸಮಸ್ಯೆಗಳು ಆಗಬಹುದು. ಅಂದ್ರೆ ಒಂದೇ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಎಷ್ಟು ಕಷ್ಟ ಆದ್ರೂ ಸರಿ ನಿಭಾಯಿಸ್ತೀನಿ ಅನ್ನುವಂತಹ ಒಂದು ಧೈರ್ಯ ಇರುತ್ತೆ. ಎಷ್ಟು ಅವು ಸಂಕಷ್ಟವನ್ನು ಚಿಂತೆಗೆ ಈಡೇರ್ತಿದ್ರು, ಹಣಕಾಸಿಗೆ ಸಂಬಂಧಪಟ್ಟಿದ್ರು ಆ ಜವಾಬ್ದಾರಿಗಳನ್ನ ನೀವು ಕುಂಭರಾಶಿಯವರು ನಿಭಾಯಿಸ್ಬೇಕಾಗುತ್ತೆ. ಎಷ್ಟೇ ತಲೆನೋವು ಇದ್ರು ಅದನ್ನ ನೀವು ನಿಮ್ಮ ತಲೆಗೆ ಹಚ್ಕೋಬೇಕಾಗುತ್ತೆ, ನಿಮ್ಮ ತಲೆ ಮೇಲೆ ಹಾಕೊಳ್ಳೇಬೇಕಾಗಿರುತ್ತೆ. ಇಲ್ಲ ಆ ರೀತಿ ಆಗಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ಜವಾಬ್ದಾರಿಗಳೆಲ್ಲ ನಿಭಾಯಿಸಬೇಕು. ಈಗ ಸ್ವಂತ ಪ್ರದೇಶದಲ್ಲಿ ಮಾಡ್ತಾ ಇರುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಬರ್ತಾ ಇರುವಂತಹ ಒಂದು ಸಂಪಾದನೆ ಏನಿದೆಯೋ, ಆದಾಯ ಏನಿದೆಯೋ, ಆ ಜವಾಬ್ದಾರಿಗಳನ್ನ ಪೂರೈಸಕ್ಕೆ ಆಗ್ತಾ ಇಲ್ಲ. ಆ ರೀತಿ ಸಂದರ್ಭಗಳಲ್ಲಿ ಈ ಶನಿ ರಾಹು ಯುತಿ ನಡುವಂತಹ ಸಂದರ್ಭಗಳಲ್ಲಿ ಅಧಿಕ ಆದಾಯಕ್ಕೋಸ್ಕರ ಮತ್ತಷ್ಟು ಕುಟುಂಬ ಜವಾಬ್ದಾರಿಗಳನ್ನ ಪರಿಷ್ಕಾರ ಮಾಡೋದಕ್ಕೋಸ್ಕರ ಬೇರೆ ಪ್ರಾಂತಗಳಿಗೆ ಅಥವಾ ದೂರ ಪ್ರಾಂತಗಳಿಗೆ ಉದ್ಯೋಗವನ್ನು ಮಾಡಲು ಪ್ರಯತ್ನ ಮಾಡ್ತೀರಾ, ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಅಂದ್ರೆ ನಿಮ್ಮ ಕುಟುಂಬಸ್ಥರನ್ನ ನೀವು ಮಾಡ್ತಾ ಇರುವಂತಹ ಒಂದು ಸ್ಥಾನವನ್ನ ಬಿಟ್ಟು ಬೇರೆ ಪ್ರಾಂತಗಳಿಗೆ ಉದ್ಯೋಗ ಮಾಡಲು ಹೋಗುವಂತಹ ಸಂದರ್ಭಗಳು
ಈ ಅವಧಿಯಲ್ಲಿ ನಡೆಯಬಹುದು. ಶನಿ ಈ ರೀತಿ ಕೊಡ್ತಾ ಇದ್ದಾರೆ. ಮತ್ತು ರಾಹು ಪ್ರಭಾವ ಯಾವ ತರ ಇರುತ್ತೆ, ಯಾಕಂದ್ರೆ ಇಲ್ಲಿ ಶನಿ ರಾಹು ಎರಡೂ ಪ್ರಭಾವ ಇರುವ ಕಾರಣದಿಂದ ರಾಹು ಪ್ರಭಾವದಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ರಾಹು ಯಾವಾಗ್ಲೂ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ಪರದೆ ಹಾಕೊಂಡಿರ್ತಾರೆ, ಒಂದು ಮಾಯಾ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಅಂದ್ರೆ ಮನುಷ್ಯನಲ್ಲಿ ವ್ಯಕ್ತಿಯ ಜೀವನದಲ್ಲಿ ಸುನಾಯಾಸವಾಗಿ ಹವ್ಯಾಸಗಳಿಗೆ ಅಡಿಕ್ಟ್ ಆಗುವುದು, ಸುನಾಯಾಸವಾಗಿ ಬೇರೆ ಕೆಟ್ಟ ಚಟುವಟಿಕೆಗಳಿಂದ ಬೇಗ ಧನ ಬಂದ್ಬಿಡ್ಬೇಕು, ಮ್ಯಾಜಿಕ್ ಮಾಡಿರೋ ತರ ದುಡ್ಡು ಬಂದ್ಬಿಡ್ಬೇಕು ಅನ್ನುವಂತಹ ವಿಷಯಗಳಲ್ಲಿ ಆಸಕ್ತಿಯನ್ನ ಕೊಡ್ತಿರ್ತಾನೆ. ಆ ರಾಹು ಒಂದು ಮಾಯೆ, ಒಂದು ಭ್ರಾಂತಿ, ಒಂದು ಇಮ್ಯಾಜಿನೇಷನ್, ಒಂದು ದುರಾಶೆನ ಕಲ್ಪಿಸ್ತಾ ಇರ್ತಾನೆ. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ದುಶ್ಚಟಗಳಿಗೆ ಅಥವಾ ದುರ್ವ್ಯಸನಗಳಿಗೆ ಬಲಿಯಾಗುವಂತಹ ಸಾಧ್ಯತೆ ತಂದ್ಕೊಳ್ತಾನೆ. ಅಂದ್ರೆ ಯಾವ ರೀತಿ ದುಶ್ಚಟಗಳು, ದುರಭ್ಯಾಸಗಳು, ದುರ್ವ್ಯಸನಗಳು ಅಂದ್ರೆ ಆ ಕುಟುಂಬ ಸದಸ್ಯರ ಮೂಲಕ ನಿಮ್ಮ ಕುಟುಂಬಕ್ಕೆ ಮಾನ ಮತ್ತು ಮರ್ಯಾದಕ್ಕೆ ಧಕ್ಕೆ ಬರುವಂತಹ ಸಂದರ್ಭಗಳು ಬರಬಹುದು. ನೋಡಿ, ಈಗ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಒಂದೊಪ್ಪತ್ತು ಊಟ ಬಿದ್ದಿದ್ರು ಪರವಾಗಿಲ್ಲ, ಸಮಾಜದಲ್ಲಿ ಅಕ್ಕಪಕ್ಕದಲ್ಲಿ ಬಂಧುವರ್ಗದಲ್ಲಿ ಕುಟುಂಬಕ್ಕೆ ಇಂಥ ಒಳ್ಳೆಯವರು ಅನ್ಸ್ಕೊಳ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿರ್ತಾರೆ. ಆ ರೀತಿ ಬಂದಾಗ ಅಂದ್ರೆ ಕುಟುಂಬ ಮರ್ಯಾದೆಗೆ ಮಾನಕ್ಕೆ ಧಕ್ಕೆ ಬರುತ್ತೆ ಅನ್ನುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಆಗುತ್ತೆ, ಒಂಥರ ಚಿಂತೆ ಆಗ್ಬಿಡುತ್ತೆ. ಅಯ್ಯೋ, ಇಂಥವ್ರ ಮುಖಾಂತರ ನಮ್ಮ ಕುಟುಂಬ ಮರ್ಯಾದೆನೇ ಬೀದಿಗೆ ಬೀಳ್ತಾ ಇದೆಯಲ್ವಂತಹ ಒಂದು ಸಂಕಷ್ಟಕ್ಕೆ ಒಳಗಾಗ್ತೀರಾ ಅಂತ ಹೇಳ್ತಾ ಇದ್ದೇನೆ. ಯಾವುದೋ ಒಂದು ವ್ಯಸನ, ಒಂದು ಕೆಟ್ಟ ಪಳಕ ಅಂತ ಇರ್ಬೋದು, ಒಂದು ಕೆಟ್ಟ ಅಭ್ಯಾಸ ಆಗಿರ್ಬೋದು, ಕೆಟ್ಟ ಸಹವಾಸ ಆಗಿರ್ಬೋದು, ಕೆಟ್ಟ ಆಲೋಚನೆಗಳಾಗಿರ್ಬೋದು, ಆ ವ್ಯಕ್ತಿಯಿಂದ ಕುಟುಂಬಕ್ಕೆ ಸ್ವಲ್ಪ ಮಾನ ಮರ್ಯಾದೆಗಳಿಗೆ ಧಕ್ಕೆ ಬರುವಂತಹ ಸಂದರ್ಭಗಳು ಬರಬಹುದು. ಆ ವಿಷಯದಲ್ಲಿ ಸ್ವಲ್ಪ ಗಮನವಾಗಿ ಗುಟ್ಟಾಗಿ ಇಟ್ಕೊಳ್ಳಿ. ನಿಮ್ಮ ಸಂಸಾರ, ನಿಮ್ಮ ಜೀವನ, ನಿಮ್ಮ ಮಾನ ಮರ್ಯಾದೆ, ಸಮಾಜದಲ್ಲಿ ಒಂದು ಒಳ್ಳೆಯ ಗುರುತಿಸುವಿಕೆ ಅನ್ನೋದನ್ನ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಈ ಅವಧಿಯಲ್ಲಿ ಇರುತ್ತೆ. ಯಾವ ರೀತಿ ಸಹವಾಸಗಳು ಅಂದ್ರೆ ಯಾವುದೋ ಒಂದು ಕೆಟ್ಟ ಚಟ, ಅದು ಡ್ರಿಂಕ್ ಆಗಿರ್ಲಿ, ಸ್ಮೋಕ್ ಆಗಿರ್ಲಿ. ಈಗ ಡ್ರಿಂಕ್ ಮಾಡಿರೋರು, ಮದ್ಯಪಾನ ಮಾಡಿರೋರು ಅವ್ರದೇ ಒಂದು ಲೋಕದಿಂದ ಏನೇನೋ ಮಾತುಗಳಲ್ಲ ರೋಡಲ್ಲಿ ಬಂದು ಏನೇನೋ ಮಾತಾಡ್ತಾ ಇರ್ತಾರೆ. ನೋಡಪ್ಪ, ಎಂತ ಮನೆಯಲ್ಲಿ ಎಂತ ಹುಡುಗ ಹುಟ್ಬಿಟ್ಟ ಅಂತ ಪಕ್ಕದವರು ಮಾತಾಡ್ಕೊಳ್ಳೋದು, ಅಥವಾ ಅನೈತಿಕವಾದಂತಹ ಸಂಬಂಧಗಳಲ್ಲಿ ಸಿಗಾಕೊಳ್ಳುವುದು, ಈ ರೀತಿ ಮಾನ ಮರ್ಯಾದೆಯ ಈ ರೀತಿ ಧಕ್ಕೆ ಬರುವಂತದ್ದು ಈ ರೀತಿ ಆಗ್ತಾ ಇರುತ್ತೆ. ಈ ರೀತಿ ವಿಷಯಗಳನ್ನ ನಡೆಸ್ಕೊಳ್ಳೋದಕ್ಕೆ ಆಗೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಈ ರೀತಿ ಸಂಘಟನೆಗಳೆಲ್ಲ ನೀವು ಕಷ್ಟಪಟ್ಟು ಜವಾಬ್ದಾರಿ ತಗೊಂಡು ಹಗಲು ರಾತ್ರಿ ಕುಟುಂಬಕ್ಕೋಸ್ಕರ ದುಡಿತಾ ಇದ್ರೆ ಈ ರೀತಿ ಸಂದರ್ಭಗಳು ಬಂದ್ರೆ ಏನಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ, ಒಂದು ಕೋಪ ಬಂದ್ಬಿಡುತ್ತೆ. ಆ ಕಾರಣದಿಂದ ಸ್ವಲ್ಪ ಕೋಪ, ಫ್ರಸ್ಟ್ರೇಷನ್ ಯಾರಿಗೆ ಹೇಳ್ಬೇಕು, ಅವ್ರಿಗೆ ಬುದ್ಧಿ ಹೇಳಕ್ಕಾಗಲ್ಲ, ಈ ಕಡೆ ಮನೆಯವ್ರನ್ನ ಸಮಾಧಾನ ಮಾಡಕ್ಕಾಗಲ್ಲ, ಮನೇಲಿ ಏಕಾಭಿಪ್ರಾಯ ಇರಲ್ಲ. ಈ ಕಾರಣದಿಂದ ಸ್ವಲ್ಪ ತಲೆ ಕೆಟ್ಟೋಗ್ಬಿಡುತ್ತೆ. ಕೋಪ, ಫ್ರಸ್ಟ್ರೇಷನ್, ಜಗಳ, ಈ ರೀತಿ ಒಂದು ಮನಸ್ಸಿಗೆ ಒಂದು ಸರ ನೆಮ್ಮದಿ ಇಲ್ದಿರೋ ತರ ಆಗುವಂತಹ ಸಂದರ್ಭಗಳು ಆಗ್ತಾ ಇರುತ್ತೆ. ಆಗಾಗ ಅನಿಸ್ತಾ ಇರುತ್ತೆ ನಿಮ್ ಮನೆಗೆ, ಏನಪ್ಪ ಎಷ್ಟು ಚೆನ್ನಾಗಿದ್ದೀವಿ ನಾವು, ಎಷ್ಟು ಜನ ಹೋಳ್ತಾ ಇದ್ರು, ಹೊಂದಾಣಿಕೆಯಿಂದ ಇದ್ವಿ, ತರ ಇದ್ರೆ ಏನಾದ್ರೂ ನಮ್ಮ ಮನೆಗೆ ಯಾರಾದ್ರೂ ಪ್ರಯೋಗ ಮಾಡಿಸ್ಬಿಟ್ಟಿದಾರಾ, ಇಲ್ಲ ಏನಾದ್ರೂ ದೃಷ್ಟಿ ಹೊಡೆದಿದ್ಯಾ ಅನ್ನುವಂತಹ ಅನುಮಾನಗಳು ಕೂಡ ನಿಮಗೆ ಅವಾಗವಾಗ ಕಾಡ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ವಿ, ಎಷ್ಟು ಒಳ್ಳೆ ಹೆಸರಿತ್ತು, ಎಷ್ಟು ನಮ್ಮ ಮನೆತನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು, ಇವನಿಂದ ಈ ರೀತಿ ಆಯ್ತು, ಯಾರಾದ್ರೂ ಏನಾದ್ರೂ ಪ್ರಯೋಗ ಮಾಡಿದಾರ, ದೃಷ್ಟಿ ಹೊಡೆದಿದ್ಯಾ, ಯಾರನ್ನಾದ್ರೂ ಕನ್ಸಲ್ಟ್ ಮಾಡೋಣ ಅನ್ನುವಂತಹ ಯೋಚನೆಗಳು ಕೂಡ ನಿಮ್ಮ ತಲೆಗೆ ಬರ್ತಾ ಇರುತ್ತೆ. ಯಾಕೆ ನಡೀತಾ ಇದೆ ಈ ರೀತಿ, ಯಾವ ಕಾರಣಕ್ಕೆ ಈ ರೀತಿ ನಡೀತಾ ಇದೆ ಅನ್ನೋದು ನಿಮಗೆ ಆಗಾಗ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ನೋಡಿ, ಹಣಕಾಸಿನ ದುಡ್ಡು ಸಂಪಾದನೆ ಮಾಡೋದಕ್ಕೆ ಎರಡು ಮಾರ್ಗಗಳಿರುತ್ತೆ. ಒಂದು ನ್ಯಾಯಯುತವಾಗಿ, ಧರ್ಮಬದ್ಧವಾಗಿ, ನೀತಿಯಾಗಿ ಹಣ ಗಳಿಕೆ ಮಾಡೋದಂತರ ಇರುತ್ತೆ. ಇನ್ನೊಂದು ಶಾರ್ಟ್ ಕಟ್ ಯೂಸ್ ಮಾಡಿ ಹಣ ಗಳಿಕೆ ಮಾಡೋದೊಂದಿರುತ್ತೆ. ಅದು ಎರಡೂ ನಿಮ್ಗೆ ಗೊತ್ತಿರುತ್ತೆ. ಆದರೆ ಆಕಸ್ಮಿಕವಾಗಿ
ಸ್ವಲ್ಪ ಹಣ ಬರೋದಕ್ಕೆ ಅವಕಾಶವಿರುತ್ತೆ. ಅದು ಧರ್ಮಬದ್ಧವಾಗಿ ಬರುತ್ತಾ, ವಿರುದ್ಧವಾಗಿ ಬರುತ್ತಾ, ಅಕ್ರಮವಾಗಿ ಬರುತ್ತಾ ಅನ್ನೋದು ಸೆಕೆಂಡರಿ. ಆದರೆ ಆಕಸ್ಮಿಕವಾಗಿ ಧನ ಆಗಮನ ಆಗುವುದಕ್ಕೆ ಮತ್ತೆ ನಿಮ್ಮ ಸಂಪಾದನೆ ಹೆಚ್ಚಳವಾಗುವುದಕ್ಕೆ ಕಾರಣ ಆಗುತ್ತೆ. ಅದು ಯಾವ ರೀತಿ ಮಾರ್ಗದಿಂದ ಗಳಿಸ್ತೀರಾ, ಯಾವ ರೀತಿ ನೈತಿಕನ, ಅಕ್ರಮನ, ಇನ್ನೊಂದೊಂದು ಬ್ಲಾಕ್ ಮನಿ ಬರುತ್ತಾ, ಇಲ್ಲ ಈ ಜನಕ್ಕೆ ನೋಡಿದ ತಕ್ಷಣ ನಿಮ್ಗೆ ಏನ್ಕಪ್ಪ ಇವ್ರಿಗೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಹಣ ಬಂತು, ಈ ರೀತಿ ಎಲ್ಲ ಬಂತು, ಇವ್ರಿಗೆ ಏನಾದ್ರು ಲಾಟ್ರಿ ಹೊಡೆದಿದ್ಯಾ, ಏನಾದ್ರು ಬಿಂದಿಗೆ ಸಿಕ್ಕಿದ್ಯಾ, ಲಂಕೆ ಬಿಂದಿಗೆ ಸಿಕ್ಕಿದ್ಯಾ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಹಣ ಬರುವಂತಹ ಹಣಕಾಸಿನ ವ್ಯವಸ್ಥೆ ಆಗುವಂತಹ ಸಾಧ್ಯತೆಯು ಇರುತ್ತೆ. ಒಳ ಬೆಳೆ ಬಾಳುವಂತಹ ಮಾರ್ಗ ಮುಖಾಂತರ ಹಣ ಗಳಿಕೆ ಮಾಡೋದಕ್ಕೆ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ರಾಹು ಅನುಗ್ರಹದಿಂದ ಬರಬಹುದು. ಇನ್ನ ರಾಹು ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಮೇ 18ರವರೆಗೂ ಕುಂಭರಾಶಿಯವರಿಗೆ ಸ್ವಲ್ಪ ಮಿತ್ರ ಗ್ರಹಗಳ ಮುಖಾಂತರ ಸ್ವಲ್ಪ ಅನೈತಿಕ ವಿಧಾನಗಳಲ್ಲಿ, ಅಕ್ರಮವಾದ ವಿಧಾನಗಳಲ್ಲಿ ಹೋಗ್ತಾ ಇರೋದು. ಹಣ ಗಳಿಕೆ ಮಾಡೋಣ, ಇನ್ನೂ ಜಾಸ್ತಿ ಬರುತ್ತೇನೋ ಒಂದು ಅತ್ಯಾಶೆ, ದುರಾಶೆ. ಯಾಕಂದ್ರೆ ಬಂದಿರುವಂತಹ ಸಂಪಾದನೆ ಸಾಲ್ತಾ ಇಲ್ಲ, ಜಾಸ್ತಿ ಬರಬೇಕು, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಸಾಲಗಳು ಮಾಡ್ಕೊಳ್ತಾ ಇದ್ವಿ, ಏನಾದ್ರೂ ಬೆಟ್ಟಿಂಗ್ಗಳು ಇಲ್ಲ ಲಾಟ್ರಿಗಳು ಟಿಕೆಟ್ಗಳು ಕೊಂಡ್ಕೊಳ್ಳೋದು, ಈ ರೀತಿ ಬೇರೆ ಶಾರ್ಟ್ಕಟ್ ಆಸಕ್ತಿಗಳ ಬಗ್ಗೆ, ಶಾರ್ಟ್ಕಟ್ ಮುಖಾಂತರ ಹಣ ಮಾಡೋಣ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇರುತ್ತೆ. ದಯವಿಟ್ಟು ಆ ರೀತಿ ಇಲ್ದೇ ಇರೋದನ್ನ ಬರುತ್ತೆ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆ ರೀತಿ ಭ್ರಮೆಗೆ ಒಳಗಾಗಿಸ್ತಾ ಇರುತ್ತೆ. ರಾಹು ಒಂದು ಮಾಯನ ಸೃಷ್ಟಿ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಆ ವಿಷಯಗಳಿಗೆ ಸ್ವಲ್ಪ ದೂರ ಇರೋದು ಒಳ್ಳೆಯದು ಅಂತ ಈ 53 ದಿನಗಳ ಕಾಲ ಈ ರೀತಿ ಮಾಯಾ ಪ್ರಪಂಚದಲ್ಲಿ ಸ್ವಲ್ಪ ಕುಟುಂಬ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ, ಉದ್ಯೋಗಕ್ಕೋಸ್ಕರ ಸ್ವಲ್ಪ ಅಧಿಕ ಆದಾಯಕ್ಕೋಸ್ಕರ ಪರಿಶ್ರಮಿಸ್ತಾ, ನಿಮ್ಮ ಸಹನೆಗೆ, ತಾಳ್ಮೆಗೆ ಒಂದು ಪರೀಕ್ಷೆ ಆದಂತಹ ಕಾಲ ಇರುವ ಕಾರಣದಿಂದ ಈ ಅವಧಿಯಲ್ಲಿ ಸ್ವಲ್ಪ ಶನಿಗೆ, ರಾಹುಗೆ ಸ್ವಲ್ಪ ಜಪ ಮಾಡ್ಕೊಳ್ತಾ, ಶಾಂತಿ ಮಾಡ್ಕೊಳ್ತಾ, ನವಗ್ರಹ ಶಾಂತಿಯನ್ನು ಮಾಡಿಸುತ್ತಾ ನೆಮ್ಮದಿಯಾಗಿ ಇರಲಿ ಕುಂಭರಾಶಿಯವರು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.